ಮಹಿಳೆಯೊಬ್ಬರು ವಾಹನದ ಜೊತೆ ಗುಂಡಿಗೆ ಬಿದ್ದು ಮೃತಪಟ್ಟ ಪ್ರಕರಣ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ, ಮೆರವಣಿಗೆ ಹಾಗೂ ಎನ್ಎಚ್ಎಐ ಕಚೇರಿಗೆ ಮುತ್ತಿಗೆ ಯತ್ನ ನಡೆಯಿತು. ಪ್ರತಿಭಟನೆಯ ವೇಳೆ ಅಣುಕು ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಸಿಗರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೆರವಣಿಗೆಯ ಮೂಲಕ ನಂತೂರು ಸಮೀಪದ ಎನ್ಎಚ್ಎಐ ಕಚೇರಿಗೆ ಸಾಗಿದ ಪ್ರತಿಭಟನಾಕಾರರು ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ ಮುತ್ತಿಗೆ ಯತ್ನ ನಡೆಸಿದಾಗ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಸಾ, ಎನ್ಎಚ್ಎಐ ಅಧ್ಯಕ್ಷ ಸುಹಾನ್ ಆಳ್ವಾ ಸೇರಿದಂತೆ ಇತರ ನಾಯಕರನ್ನ ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು. ಆರಂಭದಲ್ಲಿ ನಂತೂರು ವೃತ್ತ ಬಳಿ ವಿಧಾನ ಪರಿಷತ್ ಶಾಸಕ ಐವನ್ ಡಿಸೋಸಾ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಜಮಾಯಿಸಿದ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ ಅಲ್ಲಿ ಸುಮಾರು 120 ಜನ ಇವತ್ತು ಮೃತರಾಗಿದ್ದಾರೆ. 120 ಅಮಾಯಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ. ಈ 120 ಜೀವಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ಕೇಂದ್ರದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ. ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು. 120 ಕುಟುಂಬಗಳಿಗೂ 1 ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು. ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ. ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ. ನಮ್ಮ ಏಜ್ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಇಲ್ಲಿ ಪಂಪೆಯಲ್ಲಿ ಬಂದರೆ ರಸ್ತೆಯಲ್ಲಿ ನೀರು, ಅದಕ್ಕಿಂತ ಮುಂದೆ ಮಾಲೆಮಾರಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಪಣಂಬೂರಿಗೆ ಹೋದರೆ ಅಲ್ಲಿ ನೀರು, ಮುಕ್ಕಕ್ಕೆ ಹೋದರೆ ಅಲ್ಲಿ ನೀರು, ಎಲ್ಲ ಕಡೆ ಹೊಂಡಮಯ ಆಗಿದೆ. ಸುರತ್ಕಲ್ವರೆಗೆ ಹೊಂಡಮಯ. ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ, ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ. ಅದನ್ನ ಕೂಡಲೇ ತನಿಖೆ ಒಳಪಡಿಸಬೇಕು. ಯಾಕಾಗಿ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದೆ? ಕೊಲೆ ಆಕ್ಸಿಡೆಂಟ್ಗಳಿಗೆ ಒಂದು ದೊಡ್ಡ ಕೂಪವಾಗಿ ಪರಿಣಮಿಸಿದೆ. ನಮ್ದು ಪಂಪೆಲಲ್ಲಿ ಇಂದಿನ ಸಂಸದರು ನಳಿನಿ ಕುಮಾರ್ ಕಟೀಲ್ ಅವರು ಪಂಪೆಲ್ ಬಲೆ. ಬಳಿಕ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಿಥುನ್ ರೈ, ಪದ್ಮರಾಜ್ ಆರ್, ಹರೀಶ್ ಕುಮಾರ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಪರಿಷತ್ತಿನ ಸಭೆಯಲ್ಲಿ ನಾವು ಈ ನಮ್ಮ 66 ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಬಹಳಷ್ಟು ವಿಸ್ತಾರವಾಗಿ ತಿಳಿಸಿದ್ದೆವು. ಯಾಕೆಂದರೆ ಈ 66 ರಸ್ತೆ ಮಂಗಳೂರಿಂದ ಉಡುಪಿಗೆ ಹೋಗತಕ್ಕಂಥ ಒಂದು ಪ್ರಮುಖ ರಸ್ತೆ, ನಮ್ಮ ಜೀವನಾಡಿ ಅಂತ ಕರಿಬಹುದು. ಇಲ್ಲಿ ಬಹಳ ಕೈಗಾರಿಕೆಗಳು NMPT ಇರ್ಬೋದು, MRPL ಇರ್ಬೋದು ಮತ್ತು MCFನಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಇರ್ತಂಥ ರಸ್ತೆ. ಇಲ್ಲಿ ಏನಾಗಿದೆ ಹೇಳಿದರೆ 2 ವರ್ಷಗಳಿಂದ ಈ ರಸ್ತೆ ಬಹಳಷ್ಟು ಹದಗೆಟ್ಟಿದೆ. ಸಾವಿರಾರು ಜನರು ಆಶ್ರಯ ಮಾಡ್ತಕ್ಕಂಥ ರಸ್ತೆ. ಏನು ದಿನ ಬೆಳಿಗ್ಗೆ ಅಲ್ಲಿಂದ ಹೋಗಬೇಕು, ಸಂಜೆ ಅಲ್ಲಿಂದ ಬರಬೇಕು. ಬಹಳಷ್ಟು ಜನ ಕಾರ್ಮಿಕರು, ನೌಕರರು, ಕೆಲಸ ಮಾಡ್ತಕ್ಕಂಥವರು, ಸಿಬ್ಬಂದಿಗಳು ಹೋಗತಕ್ಕಂಥ ರಸ್ತೆ. ಬೆಳಿಗ್ಗೆ ಹೋದವರು ಸಂಜೆ ಮನೆಗೆ ಬರ್ತಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಈ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಕಳಪೆ ನಿರ್ವಹಣೆ, ಇದರ ನಿರ್ವಹಣೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥದ್ದು. ನೀವು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತಿದ್ದೀರಿ ಅಂತ ಇವತ್ತು ಈ ಒಂದು ದಕ್ಷಿಣ ಕನ್ನಡ ಇದರಲ್ಲಿ ಬರುವಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ನಿಮಗೆಲ್ಲರಿಗೂ ಗೊತ್ತಿದೆ, ವಾರ್ತಾಪತ್ರಿಕೆಗಳು, ಮಾಧ್ಯಮಗಳ ಮೂಲಕ, ಸಾಮಾಜಿಕ ಜಾಲತಾಣಗಳಲ್ಲಿ ಕಳೆದ 2-3 ತಿಂಗಳಿನಿಂದ ರಿಪೋರ್ಟ್ಗಳು ಬರ್ತಾನೆ ಇದೆ. ರಸ್ತೆ ಗುಂಡಿಗಳು ಆಗಿದೆ, ಅದರಲ್ಲಿ ಬಿದ್ದು ಅದೆಷ್ಟೋ ಜನರು ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅಥವಾ ಮೃತಪಟ್ಟಿರುವಂಥದ್ದು. ಇದರ ಬಗ್ಗೆ ಎಚ್ಚರಿಸ್ತಾ ಬಂದರೂ ಕೂಡ ಇಲ್ಲಿಯ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಾಗಲಿ, ಹಾಗೆ ನಮ್ಮನ್ನು ಪ್ರತಿನಿಧಿಸುವಂಥ ನಮ್ಮ ಸಂಸದರಾಗಲಿ, ನಮ್ಮ MLAಗಳಾಗಲಿ ಇದರ ಬಗ್ಗೆ ಅವರಿಗೆ ಕಣ್ಣು ಇದ್ರೂ ಕೂಡ ಕಣ್ಣು ಕಾಣದಾಗೆ ಕುರುಡರಂತಿರುವಂಥದ್ದು. ಬಾಯಿ ಬಂದರೂ ಕೂಡ ಆ ವಿಚಾರದಲ್ಲಿ ಅವರಿಗೆ ಮಾತನಾಡಲಿಕ್ಕೆ ಬಾಯಿ ಬರೋದಿಲ್ಲ. ಬೇರೆ ಹಿಂದೂ, ಮುಸ್ಲಿಂ, ಹಾಗೆ ಪಾಕಿಸ್ತಾನ್ ಇದರ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಬರುತ್ತೆ. ಅಭಿವೃದ್ಧಿ ಕೆಲಸದ ಬಗ್ಗೆ ಅವರಿಗೆ ಮಾತಾಡಲಿಕ್ಕೆ ಬರೋದು ಇಲ್ಲ. ಆ ಕನಿಷ್ಠ ಕಾಳಜಿಯೂ ಕೂಡ ಅವರಲ್ಲಿ ಇಲ್ಲದಿರುವಂಥದ್ದು. ಇದಕ್ಕೆ ಮರಣಕ್ಕೆ ನೇರ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂತ ಮರಣ ಅಲ್ಲ, ಇದು ಮಾನವನಿಂದ ಆದಂತ ಮರಣ. ಇದು ಮಾನವನ ಏನು ಈ ಕಳಪೆ ಕಾಮಗಾರಿಯಿಂದ, ಭ್ರಷ್ಟಾಚಾರದಿಂದ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂತ ಭ್ರಷ್ಟಾಚಾರದಿಂದ ಆದಂತ ಮರಣ. ಇದಕ್ಕೆ ಸಂಪೂರ್ಣವಾದಂತ ಜವಾಬ್ದಾರಿಯನ್ನು ಬಿಜೆಪಿ ಪಕ್ಷ ಹೊತ್ತುಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ. ಮುಂಬರುವ ದಿವಸದಲ್ಲಿ ಎಲ್ಲಿ ಹೊಂಡ ಉಂಟ
ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೆಲ್ಫಿ ಅಭಿಯಾನ ಮಾಡುತ್ತಾ ಈ ಸೆಲ್ಫಿಯನ್ನು ನೇರವಾಗಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ, ಸ್ಥಳೀಯ ಸಂಸದರಿಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ತಲುಪಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ. ನಮ್ಮ ಇವತ್ತಿನ ಆಗ್ರಹ, ಯಾರೆಲ್ಲ ಈ ದುರ್ಮರಣದಿಂದ ಮೃತಪಟ್ಟಿದ್ದಾರೆ ಅವರ ಮನೆಗೆ ಕಡಿಮೆ ಪಕ್ಷ 1 ಕೋಟಿ ರೂಪಾಯಿ ಪರಿಹಾರ ಕೊಡುವ ತನಕ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತದೆ ಎಂಬ ಮಾತನ್ನು ಹೇಳುತ್ತಾ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಐವನ್ ಡಿಸೋಸಾ, ಜಿಆರ್ ಲೋಪು, ಮಮತಾ ಗಟ್ಟಿ, ಅಪ್ಪಿ, ಶಾಲೆಟ್ ಪಿಂಟು, ಶಶಿಧರ್ ಹೆಗ್ಡೆ, ಶಾಹುಲ್ ಹಮೀದ್, ಎಂಎಸ್ ಮೊಹಮ್ಮದ್, ಅನಿಲ್ ಕುಮಾರ್, ಪ್ರವೀಣ್ ಚಂದ್ರ ಆಳ್ವಾ, ವಿನಯ್ ರಾಜ್, ಹರಿನಾಥ್, ಭಾಸ್ಕರ್ ಕೆ, ಡೆನಿಶ್ ಡಿಸಿಲ್ವಾ ಮೊದಲಾದವರು ಪಾಲ್ಗೊಂಡಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.